ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯ ಅಭಿಯಾನ. ಬಾಗೇಪಲ್ಲಿಯಲ್ಲಿ ಪಾಶ ಹಿಡಿದು ರಸ್ತೆಗಿಳಿದ ಯಮರಾಜ. ಹೆಲ್ಮೆಟ್ ಬಗ್ಗೆ ಪೊಲೀಸರಿಂದ ವಿನೂತನ ಜನಜಾಗೃತಿ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಪೌತಿ ಖಾತೆ ಆಂದೋಲನ ಚುರುಕು. ಈವರೆಗೆ 3750 ಈ ಪೌತಿ ಖಾತೆ ಹಂಚಿಕೆ. ತಹಶೀಲ್ದಾರ್ ಗಗನ ಸಿಂಧು ನೇತೃತ್ವದಲ್ಲಿ ಪೌತಿ ಖಾತೆ ಆಂದೋಲನ ಜೋರು. ದೇವನಹಳ್ಳಿಯಲ್ಲಿ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ 2025ಕ್ಕೆ ಚಾಲನೆ. ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ನಾನಾ ಶಾಲೆಗಳ ವಿದ್ಯಾರ್ಥಿಗಳು ಭಾಗಿ. ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಪ್ರಶಂಸೆ. ವಾರ್ತೆಗಳ ವಿವರ. ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದರೂ ಹೆಲ್ಮೆಟ್ ಧರಿಸದೆ ಓಡಾಡುವ ಸವಾರರೇ ರಸ್ತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಇದರಿಂದಾಗಿ ಹೆಚ್ಚು ಸಾವು ನೋವುಗಳಾಗುತ್ತಿರುವ ಕಾರಣ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ ಜಾರಿಗೆ ತರಲಾಗಿದೆ. ಬಾಗೇಪಲ್ಲಿ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮೈನರ್ ಆಗಿರುವಂಥ ಹುಡುಗರಿಗೆ ಗಾಡಿಗಳು ಕೊಡಬೇಕು. ಯಾಕೆ ಗೊತ್ತಾ, ಅವ್ರು ಹೋಗಿ ಎಲ್ಲಾದ್ರೂ ಬಿದ್ದು ಹೆಚ್ಚು ಕಡೆ ಮಾತ್ರ ನೀವು ಹೇಳ್ತೀರಾ, ಮತ್ತೆ ಅವ್ರ ಪ್ರಾಣ ಉಳಿಸೋಕ್ಕಾಗೋದಿಲ್ಲ. ದಯವಿಟ್ಟು ಎಲ್ಲರೂ ಮಕ್ಕಳಿಗೆ ಗಾಡಿ ಮಾತ್ರ ಕೊಡಬೇಕು. ಬಾಗೇಪಲ್ಲಿ ಪಟ್ಟಣದ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಮಾರ್ಗದರ್ಶನದಲ್ಲಿ ಪೊಲೀಸರು ಬೈಕ್ ಜಾಥಾ ನಡೆಸಿದ್ರು. ಸ್ವತಃ ಪ್ರಶಾಂತ್ ವರ್ಣಿ ಅವರೇ ಗುಲಾಬಿ ನೀಡಿ ಹೆಲ್ಮೆಟ್ ಧರಿಸಿರುವಂತೆ ತಿಳಿ ಹೇಳುತ್ತಿದ್ರು. ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮಾತನಾಡಿ, ಹೆಲ್ಮೆಟ್ ಇಲ್ಲದೆ ಬೈಕ್ ಚಲಾಯಿಸುವುದು ಕಾನೂನಿನ ಪ್ರಕಾರ ಅಪರಾಧ. ಈಗಾಗಲೇ ಅನೇಕ ಕಡೆ ಹೆಲ್ಮೆಟ್ ಕುರಿತು ಜಾಗೃತಿ ನಡೆಸಲಾಗಿದೆ. ಆದರೂ ಹೆಲ್ಮೆಟ್ ಇಲ್ಲದೆ ಬೇಜವಾಬ್ದಾರಿಯಿಂದ ಸವಾರರು ನಡೆದುಕೊಳ್ತಿದ್ದಾರೆ. ಹಾಗಾಗಿ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಇಲ್ಲದೆ ಪ್ರಯಾಣಿಸಿದರೆ ದಂಡದ ಜೊತೆಗೆ ಪ್ರಕರಣ ದಾಖಲಿಸಿ ವಾಹನ ವಶಕ್ಕೆ ಪಡೆಯಲಾಗುವುದು. 18 ವರ್ಷ ವಯಸ್ಸಿನ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡಿದರೆ ವಾಹನ ವಶಕ್ಕೆ ಪಡೆದು ಪೋಷಕರ ಮೇಲೆ ಪ್ರಕರಣ ದಾಖಲಿಸಲಾಗುವುದು. ಬೈಕ್ ವೀಲಿಂಗ್, ಮದ್ಯಪಾನ ಮಾಡಿ ವಾಹನ ಚಾಲನೆ, ಕರ್ಕಶ ಸೈಲೆನ್ಸರ್ ಬಳಕೆ ಕಂಡು ಬಂದಲ್ಲಿ ಸ್ಥಳದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಯಮವೇಷಧಾರಿ ಸಮಾಜ ಕಾರ್ಯಕರ್ತ ಗೋವಿಂದರಾಜು ಮಾತನಾಡಿ, ಬೈಕ್ ನಿಲ್ಲಿಸು, ನಾನು ಯಮರಾಜ, ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸುತ್ತಿರುವಿಯಾ? ಸಂಚಾರಿ ನಿಯಮ ಉಲ್ಲಂಘನೆ ಅಪರಾಧವಲ್ಲವೇ? ಹೆಲ್ಮೆಟ್ ಇಲ್ಲದೆ ಚಲಾಯಿಸಿದ್ರೆ ಅಪಘಾತ ಖಚಿತ ಎಂಬ ಅರಿವಿಲ್ವೇ? ನಿನಗೆ ನಿನ್ನ ಜೀವ ಬೇಕಾಗಿಲ್ವೇ? ನಿನ್ನನ್ನು ಯಮಲೋಕಕ್ಕೆ ಕರೆದೊಯ್ಯುವೆನು, ಹೊರಡು. ಹೆಲ್ಮೆಟ್ ಧರಿಸಿ ಪ್ರಾಣವನ್ನು ರಕ್ಷಿಸಿಕೊಳ್ಳಿ ಅಂತ ಹೇಳುವ ಮೂಲಕ ಜನರಲ್ಲಿ ಅರಿವು ಮೂಡಿಸಿದ್ರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ದಯವಿಟ್ಟು ನಾಗರಿಕ ಬಂಧುಗಳೇ, ಯಮನ ಹತ್ರ ಸ್ನೇಹ ಮಾಡಕ್ಕೆ ಬರಬೇಡಿ. ಹೆಲ್ಮೆಟ್ ಧರಿಸ್ಕೊಳ್ಳಿ. ತಮ್ಮ ಕುಟುಂಬ ಚೆನ್ನಾಗಿರಲಿ, ತಮ್ಮ ಎಲ್ಲರೂ ಚೆನ್ನಾಗಿರ್ಬೇಕಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲರೂ 12ನೇ ತಾರೀಕಿನ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೋಡಿ, 12ನೇ ತಾರೀಕಿಂದ ಹೆಲ್ಮೆಟ್ ಆಗಲಿಲ್ಲ ಅಂದ್ಕೊಳ್ಳಿ, ಯಮನ ಜೊತೆ ಅವರು ಕೂಡ ದಂಡ ಹಾಕ್ತಾರೆ. ಮತ್ತು ನಿಮ್ಮ ಇಷ್ಟ ಕುಟುಂಬ ನೀವು ಎಲ್ಲರೂ ಚೆನ್ನಾಗಿರ್ಬೇಕಂತ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ರಾಜ್ಯಾದ್ಯಂತ ಬಾಕಿ ಉಳಿದಿರುವ ಪೌತಿ ಖಾತೆಗಳನ್ನು ಶೀಘ್ರದಲ್ಲಿ ಪೂರ್ತಿಗೊಳಿಸುವ ಹೊಣೆಯನ್ನು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ವಹಿಸಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ 4 ಹೋಬಳಿಗಳಲ್ಲಿ ತಹಶೀಲ್ದಾರ್ ಗಗನ ಸಿಂಧು ಅವರ ನೇತೃತ್ವದಲ್ಲಿ ಈ ಪೌತಿ ಖಾತೆ ಅಭಿಯಾನ ಆರಂಭಿಸಲಾಗಿದೆ. ಶಿಡ್ಲಘಟ್ಟ ನಗರದ ಉಲ್ಲೂರುಪೇಟೆಯಲ್ಲಿ ಕಸಬಾ ಹೋಬಳಿಯಲ್ಲಿ ಈ ಪೌತಿ ಖಾತೆ ಅಭಿಯಾನ ನಡೆಸಿ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ರು. ತಹಶೀಲ್ದಾರ್ ಗಗನ ಸಿಂಧು ಮಾತನಾಡಿ, ಸರ್ಕಾರದ ನಿರ್ದೇಶನದಂತೆ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಈಗಾಗಲೇ ಈ ಪೌತಿ ಖಾತೆ ಅಭಿಯಾನವನ್ನು ಆರಂಭಿಸಿ 3750 ಜನರಿಗೆ ಈ ಪೌತಿ ಖಾತೆಯನ್ನು ವಿತರಿಸಲಾಗಿದೆ. ಇದರ ಬಗ್ಗೆ ಮತ್ತಷ್ಟು ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸಬೇಕು ಅಂತ ಮನವಿ ಮಾಡಿದರು. ಇದೇ ವೇಳೆ ವಯೋವೃದ್ಧ ಮಹಿಳೆಯ ಸಮಸ್ಯೆಯನ್ನು ಆಲಿಸಿದ ತಾಲೂಕು ದಂಡಾಧಿಕಾರಿಗಳು ದಾಖಲೆಗಳನ್ನು ಸ್ವೀಕರಿಸಿ ಈ ಪೌತಿ ಖಾತೆಯನ್ನು ವಿತರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ವೇಣುಗೋಪಾಲ್, ಗ್ರಾಮಾಭಿವೃದ್ಧಿ ಅಧಿಕಾರಿ ನಾಗರಾಜ್, ರೈತ ಸಂಘ ಹಾಗೂ ಹಸಿರು ಸೇನೆಯ ನಗರ ಘಟಕದ ಅಧ್ಯಕ್ಷ ನಾರಾಯಣಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ವೇಣುಗೋಪಾಲ್, ರೈತರು ಉಪಸ್ಥಿತರಿದ್ದರು. 3750 ಪೌತಿ ಖಾತೆ ಮಾಡಿಕೊಟ್ಟಿದ್ದೀವಿ ನಾವು ಈ ಆಂದೋಲನದ ಮುಖಾಂತರ ಅಂತಾನೆ. ನೀವು ಬಂದು ಅರ್ಜಿ ಹಾಕಿ ಸಪ್ರೇಟಾಗಿ ಅವೆಲ್ಲ ಬಿಟ್ಟು ನಾವೇ ಖುದ್ದಾಗಿ ಬಂದು 3750 ಈ ಪೌತಿ ಖಾತೆ ಮಾಡಿದ್ದೀವಿ. 4 ಹೋಬಳಿಗಳು ಪೂರ್ತಿ ಸೇರಿಸಿ. ಸೊ ಈ ಥರ ನೀವು ಬಂದು ಸಹಕರಿಸಿದ್ರೆ ಇನ್ನೂ ಹೆಚ್ಚಾಗಿ ಈ ಪೌತಿ ಖಾತೆ ಆಗ್ಬಿಟ್ಟು ಖಾತೆನೇ ಫೈನಲ್ ಸ್ಟೇಜ್. ಇವಾಗ ಅರ್ಜಿ ಹಾಕಿ ಏನೂ ಆಗಿಲ್ಲ ಅಂತ ಜನ ಇದು ಮಾಡೋದಕ್ಕಿಂತ ನಿಮ್ಮ ಖಾತೆ ನಿಮ್ಮ ಹೆಸರಲ್ಲಿ ಬಂದರೆ ನಿಮಗೂ ಸಂತೋಷ, ಮತ್ತು ನಿಮ್ಗೆ ಹೆಸರಲ್ಲಿ ಇದೆ ಅಂತ ಹೇಳಿ ನಮಗೂ ಸಂತೋಷ ಆಗುತ್ತೆ. ಸೊ ಅದರಿಂದ ಎಲ್ಲರ ಮುಂದೆ ಬಂದು ಮಾಡಿಸ್ಕೊಳ್ಳಿ. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್ ಹೇಳಿದರು. ದೇವನಹಳ್ಳಿ ಅಂಜನಾದ್ರಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಲಾ ಪ್ರತಿಭೋತ್ಸವ 2025ನ ಅಪರ ಜಿಲ್ಲಾಧಿಕಾರಿ ಸೈಯದ್ ಆಯಿಷಾ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಡಿಎಂ ರವಿಕುಮಾರ್ ಮಾತನಾಡಿ,
ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅತ್ಯಂತ ಉತ್ಸಾಹದಿಂದ ಜಿಲ್ಲೆಯ 4 ತಾಲೂಕಿನ ವಿವಿಧ ಶಾಲೆಗಳ ಮಕ್ಕಳು ಆಗಮಿಸಿದ್ದಾರೆ. ಸುಮಾರು 400 ವಿದ್ಯಾರ್ಥಿಗಳು ತಮ್ಮ ಬಾಲ ಪ್ರತಿಭೆಗಳನ್ನು ಅನಾವರಣಗೊಳಿಸಿದ್ದಾರೆ. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಚಿತ್ರಕಲೆ, ಜಾನಪದ ಗೀತೆ, ಹಿಂದೂಸ್ತಾನಿ, ಯುವ ಪ್ರತಿಭೆಯಲ್ಲಿ ಆಶು ಭಾಷಣ, ಶಾಸ್ತ್ರೀಯ ನೃತ್ಯ, ಸುಗಮ ಸಂಗೀತ, ವಾದ್ಯ ಸಂಗೀತ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಲಾಗುತ್ತಿದೆ ಎಂದರು. ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಟಿಎಸ್ ರಾಜಣ್ಣ ಮಾತನಾಡಿ, ಎಲ್ಲ ರಂಗದಲ್ಲಿ ಕಲೆ ನಶಿಸುತ್ತಿದೆ. ಸರ್ಕಾರದಿಂದ ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಿ ಮಕ್ಕಳಲ್ಲಿ ಪ್ರೋತ್ಸಾಹ ದೊರೆತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಗುತ್ತಿದೆ. ಮಕ್ಕಳಲ್ಲಿ ಸ್ಪರ್ಧಾಸಕ್ತಿ ಹೆಚ್ಚುತ್ತಾ ಇದೆ. ಎಲ್ಲ ಮಕ್ಕಳು ಭಾಗವಹಿಸಿರುವುದು ಸಂತಸದ ವಿಷಯವಾಗಿದೆ. ಇದೇ ರೀತಿ ಕಲೆಯನ್ನು ಉಳಿಸಿಕೊಂಡು ಹೋದರೆ ನಮ್ಮ ಸಂಸ್ಕೃತಿ ಉಳಿಸಿದಂತಾಗ್ತದೆ ಅಂತ ಅಭಿಪ್ರಾಯಪಟ್ಟರು. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತಿನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸರ್ಕಾರಿ ನೌಕರರ ಮತ್ತು ಗುರುಭವನ ನಿರ್ಮಿಸಲು ಎಲ್ಲಾ ರೀತಿಯ ನೆರವು ನೀಡಲು ಶಾಸಕ ರವಿಕುಮಾರ್ ಒಪ್ಪಿಕೊಂಡಿದ್ದಾರೆ ಎಂದು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಹೇಳಿದರು. ಇತಿಹಾಸ ಇರುವಂತಹ ಸಂಘ. ಈ ಸಂಘದಲ್ಲಿ ನಾವೊಂದು 6 ಲಕ್ಷ ಸದಸ್ಯರು. ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರರ ಭವನದ ಸಭಾಂಗಣದಲ್ಲಿ ಆಯೋಜಿಸಿದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ, ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಬೆಂಬಲ ಮತ್ತು ಸಹಕಾರದಿಂದ, ವಿಶೇಷವಾಗಿ ಶಾಸಕ ರವಿ ವರ್ಮಾ ಅವರ ಕಾಳಜಿಯಿಂದ ಸರ್ಕಾರಿ ನೌಕರರ ಭವನದ ಕೆಳ ಅಂತಸ್ತಿನ ಕಾಮಗಾರಿ ಪೂರ್ಣಗೊಳ್ಳುವ ಹಂತಕ್ಕೆ ತಲುಪಿದ್ದು, ಅದಕ್ಕಾಗಿ ಎಲ್ಲಾ ರೀತಿಯ ನೆರವು ಶಾಸಕರು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ನೌಕರರ ಭವನದ ಜೊತೆಗೆ ಗುರುಭವನವನ್ನು ಇಡೀ ಜಿಲ್ಲೆಯಲ್ಲಿ ಮಾದರಿಯಾಗಿ ನಿರ್ಮಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯಲ್ಲಿ ಪ್ರಭರ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ದೊಡ್ಡಬಳ್ಳಾಪುರಕ್ಕೆ ವರ್ಗಾವಣೆಯಾಗಿದ್ದ ರಮಾಕಾಂತ್ರವರಿಗೆ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಶಿಡ್ಲಘಟ್ಟ ತಾಲೂಕು ಸಂಘವನ್ನು ಮತ್ತಷ್ಟು ಪ್ರಬಲಗೊಳಿಸುವ ಸಲುವಾಗಿ ನೂತನ ನಿರ್ದೇಶಕರನ್ನ ನಾಮನಿರ್ದೇಶನ ಮಾಡಲಾಯಿತು. ಸಭೆಯಲ್ಲಿ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ವಸಂತ್ ಕುರ್ಮಾ ಸಂಘದ ಖರ್ಚು ವೆಚ್ಚಗಳ ಬಗ್ಗೆ ಲೆಕ್ಕಪತ್ರವನ್ನು ಮಂಡಿಸಿದರು. ಸಂಘದ ಸರ್ವ ಸದಸ್ಯರು ಕೈ ಎತ್ತುವ ಮೂಲಕ ಸಂಘದ ಖರ್ಚು ವೆಚ್ಚಗಳನ್ನು ಅನುಮೋದಿಸಿದರು. ಅದೇ ರೀತಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಭವನವನ್ನು ಪೂರ್ಣಗೊಳಿಸಲು ದಾನಿಗಳಿಂದ ವಂತಿಗೆ ಸ್ವೀಕರಿಸಲು ಅನುಮೋದನೆ ನೀಡಲಾಯಿತು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ರಾಜ್ಯ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅವರು ನೌಕರರ ಅನುಕೂಲಕ್ಕಾಗಿ ಅನೇಕ ಆದೇಶಗಳನ್ನು ಮಾಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎನ್ಪಿಎಸ್ ತೊಲಗಿಸಿ ಓಪಿಎಸ್ ಜಾರಿಗೊಳಿಸಲು ಹೋರಾಟ ಮಾಡೋದೇ ನಮ್ಮ ಸಂಘದ ಗುರಿ ಅಂತ ಹೇಳಿದರು. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಕೃಷಿ ಭೂಮಿಯ ಮಾಲೀಕರು ಮರಣ ಹೊಂದಿದ ನಂತರ ಅವರ ಆಸ್ತಿಯನ್ನು ಕಾನೂನುಬದ್ಧ ವಾರಸುದಾರರ ಹೆಸರಿಗೆ ವರ್ಗಾಯಿಸುವ ಪೌತಿ ಖಾತೆ ಪ್ರಕ್ರಿಯೆ ಸುಲಭಗೊಳಿಸಲು ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಅಭಿಯಾನವಾಗಿದೆ ಎಂದು ತಹಶೀಲ್ದಾರ್ ಮನಿಷಾ ಮಹೇಶ್ ಪತ್ರಿ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ನಾಡ ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ್ದ ಪೌತಿ ಖಾತೆ ಆಂದೋಲನ ಉದ್ಘಾಟನೆ ಮಾಡಿ ಮಾತನಾಡಿದ ತಹಶೀಲ್ದಾರ್ ಮನಿಷಾ ಮಹೇಶ್ ಪತ್ರಿ, ಆಂದೋಲನ ಗ್ರಾಮ ಮಟ್ಟದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳ, ಗ್ರಾಮ ಲೆಕ್ಕಾಧಿಕಾರಿಗಳ ಹಾಗೂ ಕಂದಾಯ ನಿರೀಕ್ಷಕರ ಮೂಲಕ ಮನೆ ಮನೆಗೆ ತೆರಳಿ ವಾರಸುದಾರರಿಗೆ ಅಗತ್ಯ ದಾಖಲೆಗಳಾದ ಮರಣ ಪ್ರಮಾಣ ಪತ್ರ, ವಂಶವೃಕ್ಷ, ಆಧಾರ್ ಕಾರ್ಡ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಿ ಈ ಪೌತಿ ತಂತ್ರಾಂಶ ಮೂಲಕ ಖಾತೆಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು ರೈತರಿಗೆ ಪೌತಿ ಖಾತೆ ಅಭಿಯಾನ ಸಹಕಾರಿಯಾಗುತ್ತದೆ ಎಂದರು. ಮೃತರ ಹೆಸರಿನಲ್ಲಿರುವ ಪಹಣಿಗಳನ್ನು ಆರ್ಟಿಸಿ ಮೂಲಕ ಸಕಾಲದಲ್ಲಿ ವಾರಸುದಾರರ ಹೆಸರಿಗೆ ವರ್ಗಾಯಿಸುವುದು ಮತ್ತು ಆಸ್ತಿ ಮಾಲೀಕರ ಮರಣದ ನಂತರ ವಾರಸುದಾರರು ಪೌತಿ ಖಾತೆಯನ್ನು ಪಡೆಯಲು ಕಚೇರಿಗಳಿಗೆ ಅಲಿಯೋದನ್ನು ತಪ್ಪಿಸುವುದು ಹಾಗೂ ರೈತರಿಗೆ ಸರ್ಕಾರದ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವುದು ಪೌತಿ ಖಾತೆ ಆಂದೋಲನದ ಮುಖ್ಯ ಉದ್ದೇಶವಾಗಿದೆ ಅಂತ
ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ರೈತರಿಗೆ ವಿವರಿಸಿದರು. ಇದೇ ಸಂದರ್ಭದಲ್ಲಿ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೈತರಿಂದ ಸುಮಾರು 85ಕ್ಕೂ ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಲಾಯಿತು. ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ತಿಳಿಸಿದ್ದಾರೆ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ನಡೆಸಲಾಯಿತು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಕಾರ್ಯಕ್ರಮ ಉದ್ಘಾಟಿಸಿದರು. ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ನಡೆಸಲಾಯಿತು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಕಾರ್ಯಕ್ರಮ ಉದ್ಘಾಟಿಸಿದರು. ಮಕ್ಕಳ ಹಕ್ಕು ಕಸಿಯುವ ಬಾಲ್ಯ ವಿವಾಹವನ್ನು ತಡೆಗಟ್ಟುವಂತೆ ಅವರು ಪೋಷಕರಿಗೆ ಕಿವಿ ಮಾತು ಹೇಳಿದರು. ನಂತರ ಮಕ್ಕಳ ಹಕ್ಕು ಕಸಿಯುವ ಬಾಲ್ಯ ವಿವಾಹ ದೊಡ್ಡ ತಪ್ಪು, 18 ವರ್ಷ ತುಂಬುವವರೆಗೂ ಮಕ್ಕಳು ಶಿಕ್ಷಣ ಪಡೆದು ಬದುಕನ್ನು ಕಟ್ಟಿಕೊಳ್ಳಿ ಅಂತ ತಂದೆ ತಾಯಿಗಳಿಗೆ ಮನವಿ ಮಾಡಿದರು. ವಕೀಲ ಬಾಬು ಮಾತನಾಡಿ, ಮಾನವ ಹಕ್ಕುಗಳ ಸಂರಕ್ಷಣೆ, ಬಾಲ್ಯ ವಿವಾಹ ನಿಷೇಧ ಕಾನೂನು ಮತ್ತು ಸಾರ್ವಜನಿಕರ ಸುರಕ್ಷತೆಗೆ ಹೆಲ್ಮೆಟ್ ಕಡ್ಡಾಯ ವಿಚಾರಗಳ ಬಗ್ಗೆ ಹೇಳಿದರು. ನಂತರ ಮಾನವ ಸರಪಳಿ ರೂಪಿಸಿ ಮಾನವ ಹಕ್ಕು ರಕ್ಷಿಸಲು ಪ್ರತಿಜ್ಞೆ ಸ್ವೀಕರಿಸಿದರು. ಆ 1 ಲಕ್ಷದ ಆದಾಯಕ್ಕಿಂತ ಕಡಿಮೆ ಇದ್ದಾರೆ, 3 ಲಕ್ಷ ತನಕ ಇದೆ. 3 ಲಕ್ಷಕ್ಕಿಂತ ಆದಾಯ ಕಡಿಮೆ ಇದೆ. ಅವರು ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಒಂದು ಅಫಿಡವಿಟ್, ಅದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಕೈಯಲ್ಲಿ ಬರೆದು ಕೊಟ್ಟರು ತಗೊಳ್ತಾರೆ. ನಮ್ಗೆ ಓದೋಕ್ಕೂ ಬರೆಯೋಕ್ಕೂ ಬರೆಯಲ್ಲ ಅಂತಂದರೆ ನೀವು ಅಲ್ಲಿ ಬಂದರೆ ನಿಮ್ಮ ಅರ್ಜಿನ ಅವರೇ ಫಿಲ್ ಮಾಡಿ, ನಮ್ಮ ಸುರೇಶ್ ಅಂತ ಇರ್ತಾರೆ, ಅವರೇ ಫಿಲ್ ಮಾಡಿ ಅದನ್ನು ನಮ್ಮ ನ್ಯಾಯಾಧೀಶರಿಗೆ ತಗೊಂಡೋಗಿ ನಿಮ್ಗೆ ಏನು ನ್ಯಾಯ ಒಪ್ಪಿಸ್ಬೇಕು ಅದನ್ನು ಕೊಡೋದಕ್ಕಂಥ ವ್ಯವಸ್ಥೆ ಕಾನೂನು ಸೇವಾ ಸಮಿತಿ ಮಾಡುತ್ತೆ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯವಾಗಿದ್ದು, ಬೈಕ್ ಸವಾರರು ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡಿದರೆ ದಂಡ ವಿಧಿಸಲಾಗುತ್ತದೆ ಎಂದು ಚೇಳೂರು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಹೆಲ್ಮೆಟ್ ಕಡ್ಡಾಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ. ಡಿಸೆಂಬರ್ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದ್ದು, ಬೈಕ್ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸಿರಬೇಕೆಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಇಂದು ಚೇಳೂರು ಪೊಲೀಸರು ಹಮ್ಮಿಕೊಂಡಿದ್ದರು. ಈವರೆಗೂ ಸಂಚಾರಿ ನಿಯಮ ಪಾಲಿಸುವಂತೆ ಪೊಲೀಸರು ಎಷ್ಟೇ ಮನವಿ ಮಾಡಿದರೂ ಕ್ಯಾರೆ ಎನ್ನದ ವಾಹನ ಸವಾರರು ಈಗ ಜಿಲ್ಲಾ ರಕ್ಷಣಾಧಿಕಾರಿಗಳ ಆದೇಶದಂತೆ ಪ್ರತಿ ಬೈಕ್ ಸವಾರ ಹೆಲ್ಮೆಟ್ ಧರಿಸಬೇಕು ಎಂಬ ಆದೇಶದ ಹಿನ್ನೆಲೆಯಲ್ಲಿ ಎಲ್ಲರೂ ತಪ್ಪದೆ ಸಂಚಾರ ನಿಯಮ ಪಾಲಿಸಬೇಕು ಅಂತ ಪೊಲೀಸರು ಎಚ್ಚರಿಸಿದ್ದಾರೆ. 2 ದಿನಗಳ ಮುಂಚಿತವಾಗಿಯೇ ವಾಹನ ಸವಾರರಿಗೆ ಚೇಳೂರು ಪೊಲೀಸರು ಚುರುಕು ಮುಟ್ಟಿಸಲು ಎಂದು ಬೆಳ್ಳಂಬೆಳಗ್ಗೆ ಜನಜಾಗೃತಿಗಾಗಿ ಬಾಗೇಪಲ್ಲಿ ರಸ್ತೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಾಹನಗಳನ್ನು ಪೊಲೀಸ್ ಠಾಣೆ ಆವರಣಕ್ಕೆ ಹಾಕಿಸಿ ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಪೊಲೀಸರು ಮುಂದಾಗಿದ್ದಾರೆ. ಚೇಳೂರು ಸಬ್ ಇನ್ಸ್ಪೆಕ್ಟರ್ ಎಸ್ ಹರೀಶ್ ಮಾತನಾಡಿ, ಇತ್ತೀಚೆಗೆ ಸಾಕಷ್ಟು ಅಪಘಾತಗಳಾಗ್ತಾ ಇದ್ದು ಹೆಲ್ಮೆಟ್ ಧರಿಸದೆ ತಮ್ಮ ಅಮೂಲ್ಯ ಪ್ರಾಣಗಳನ್ನೇ ಕಳೆದುಕೊಳ್ಳುವ ಜೊತೆಗೆ ಕುಟುಂಬವನ್ನು ಬೀದಿ ಪಾಲು ಮಾಡುತ್ತಿದ್ದಾರೆ. ಇನ್ಮೇಲೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ, ಇಲ್ಲವಾದರೆ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಖಡಕ್ ಎಚ್ಚರಿಕೆ ಕೊಟ್ಟರು. ಜೆವಿ ಧನಂಜಯ್, ಚೇಳೂರು, ರಾಯಲ್ಸ್ ಕನ್ನಡ. ಡಿಸೆಂಬರ್ 12ರಿಂದ ಗೌರಿಬಿದನೂರು ನಗರದಲ್ಲಿ ಪ್ರಯಾಣಿಸುವ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಪ್ರಯಾಣಿಸಿ, ಇಲ್ಲವಾದರೆ ತಪ್ಪದೇ ದಂಡ ತೆರಬೇಕಾಗುತ್ತದೆ ಎಂದು ಪಿಎಸ್ಐ ಗೋಪಾಲ್ ರೆಡ್ಡಿ ನೇತೃತ್ವದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಇಂದು ಮಾಡಲಾಯಿತು. ಗೌರಿಬಿದನೂರು ನಗರದ ಬೆಂಗಳೂರು ಸಿಗ್ನಲ್, ಗಾಂಧಿ ಸರ್ಕಲ್, ನಾಗರೆಡ್ಡಿ ಸರ್ಕಲ್ ಸೇರಿದಂತೆ ಇತರ ಕಡೆಗಳಲ್ಲಿ ಹೆಲ್ಮೆಟ್ ಕಡ್ಡಾಯ ಕುರಿತು ಗೌರಿಬಿದನೂರು ಪೊಲೀಸರಿಂದ ಜಾಗೃತಿ ಮೂಡಿಸಲಾಗಿದ್ದು, ಡಿಸೆಂಬರ್ 12ರಿಂದ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡಬೇಕು ಅಂತ ಪೊಲೀಸರು ಮನವಿ ಮಾಡಿದರು. ಪಿಎಸ್ಐ ಗೋಪಾಲ ರೆಡ್ಡಿ ಮಾತನಾಡಿ, ಬೈಕ್ ಸವಾರರು ಹೆಲ್ಮೆಟ್ ಧರಿಸಬೇಕು, ಇಲ್ಲವಾದರೆ ಅಮೂಲ್ಯವಾದ ಜೀವ ಕಳೆದುಕೊಳ್ಳಬೇಕಾಗುತ್ತದೆ. ಅನೇಕ ಅಪಘಾತಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಮೃತಪಟ್ಟವರ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಜೀವ ಉಳಿಸಲು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿರಬೇಕು ಅಂದರು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. 500 ರೂಪಾಯಿ ಕೊಟ್ಟರೆ ಹೆಲ್ಮೆಟ್ ಬರ್ತದೆ. ಎಲ್ಲರೂ 500 ರೂಪಾಯಿ ಕೊಟ್ಟರೆ ಹೆಲ್ಮೆಟ್ ಬರ್ತದೆ. ಹೋಗಿ ತಗೊಂಬಂದು ಹಾಕ್ಕೊಂಡು ಹೋಗ್ಬೋದು. ಎಲ್ಲ ಅದಕ್ಕೆ ನಿಂತಿರೋದು. ಇವತ್ತಿನ ನಿಮ್ಗೆ ದಂಡ ಹಾಕೋದಿಲ್ಲ. ಇವತ್ತು 12ನೇ ತಾರೀಕು ದಂಡ ಹಾಕಲ್ಲ. ಹೆಲ್ಮೆಟ್ ತಲೆ ಮೇಲೆ ಹಾಕ್ಕೊಂಡು ಹೆಲ್ಮೆಟ್ ತಗೊಂಡು ಹೆಲ್ಮೆಟ್ ತಾಲೂಕಪ್ಪಲ್ಯ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಪ್ಪ. ಪೂಜೆ ಎಲ್ಲ ಮಾಡೋದು ಹಾಕ್ಕೊಂಡು ತಲೆಯಾಗಿ ರಾಜ್ಯ ಬಂದರೆ ಹೆಲ್ಮೆಟ್ ಇರಬೇಕು. ಹೆಲ್ಮೆಟ್ ಇಲ್ಲಾಂದ್ರೆ ಏನಿಲ್ಲ, ಹೆಲ್ಮೆಟ್ ಹಾಕ್ಕೊಂಡೇಬೇಕು. ಕಡ್ಡಾಯವಾಗಿ ಹೆಲ್ಮೆಟ್ 12ನೇ ತಾರೀಕು ದಂಡ ಹಾಕ್ತಿದೆ. ಇವತ್ತು ಹೆಲ್ಮೆಟ್ಟು ಪರ್ಚೇಸ್ ಮಾಡಿ ತಲೆಗೆ ಹಾಕ್ಕೊಂಡು ಕಳ್ಸೋದು ಹೇಳಿದಾರೆ. ಯೋಚನೆ ಮಾಡೋದು ಈಗ ಎಲ್ಲ ಜಂಕ್ಷನ್ಗೆ ಮಾಡೋದು. ಬಟ್ ಹೆಲ್ಮೆಟ್ ಹಾಕಬೇಕು. ಹೋಗಿ ತಗೊಂಬಂದು 500 ರೂಪಾಯಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯಿಂದ ಶ್ರೀನಿವಾಸಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು.
ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯಿಂದ ಶ್ರೀನಿವಾಸಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಮನೀಷಾ, ಇಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಆಚರಿಸುತ್ತಿದ್ದು ಪ್ರತಿಯೊಬ್ಬ ಮಾನವನಿಗೂ ಆತನ ಹಕ್ಕುಗಳ ಅವಶ್ಯಕತೆ ಮುಖ್ಯವಾಗಿದೆ. ಇದು ಮೊದಲ ಹಕ್ಕಾಗಿದೆ ಎಂದರು. ಮಾನವ ತನ್ನ ಹಕ್ಕುಗಳನ್ನು ಪಡೆಯೋದು ಮತ್ತು ಹಕ್ಕುಗಳ ಬಗ್ಗೆ ಅರಿಯೋದು ಮುಖ್ಯ. ಭಾರತೀಯ ಪ್ರಜೆ ಮತ್ತು ವಿದ್ಯಾರ್ಥಿಗಳು ಕಾನೂನಿನ ಬಗ್ಗೆ ಅರಿಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಏನೆಲ್ಲ ಅಂಕುಡೊಂಕುಗಳು ಎದುರಾಗ್ತಿವೆ ಎಂಬ ಬಗ್ಗೆ ತಿಳಿದು ಜಾಗರೂಕತೆಯಿಂದ ವ್ಯವಹರಿಸಿ ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಸಣ್ಣೀರಯ್ಯ, ಶಿವಕುಮಾರ್ ಗೌಡ, ತಹಶೀಲ್ದಾರ್ ಸುಧೀಂದ್ರ ಹಾಜರಿದ್ದರು. Respected teachers, distinguished dignitaries and dear student, it's always my privilege to talk to the student, and I never leave any chance whenever I got the opportunity to talk to the students. And I am very happy and thankful to the principal sir and who invited me for this program. So our today discussion point is just to talk about human rights. Human rights, I can't actually talk much because of the time. And what I want to, what I can tell is, this is the basic thing of anyone's individual growth, any country's individual's growth. So that's why they make the fundamental rights are the main ingredient of our constitution. And it's very, very important for anyone, for any person, and their growth. If any country, they are able to establish the fundamental right, they are grown like our country. If we are not able to implement it properly, then as a person, as a country, we can't grow. So that's why we have fundamental right in our constitutions. But I am in police, so with respect to fundamental right, I will talk to the responsibility also. Because as a citizen, we give the fundamental right. Fundamental responsibilities are also very, very important for a citizen. Without following the fundamental responsibility, we can't grow. A nation can't grow. ನಂದೀಶ್, ಶ್ರೀನಿವಾಸಪುರ, ರಾಯಲ್ಸ್ ಕನ್ನಡ. ಡಿಸೆಂಬರ್ 12ರಂದು ಹೆಲ್ಮೆಟ್ ಕಡ್ಡಾಯದ ಹಿನ್ನೆಲೆಯಲ್ಲಿ ಸಂಚಾರ ನಿಯಮಗಳ ಜಾಗೃತಿ ಅಂಗವಾಗಿ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ನಲ್ಲಿ ಗ್ರಾಮಾಂತರ ಠಾಣಾ ಪೊಲೀಸರು ಹೆಲ್ಮೆಟ್ ಧರಿಸಿದ ಬೈಕ್ ಸವಾರರಿಗೆ ಗುಲಾಬಿ ಹೂ ನೀಡುವ ಮೂಲಕ ಗೌರವಿಸಿದ್ದಾರೆ. ಡಿಸೆಂಬರ್ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಲಿದ್ದು ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಂದ ಇಂದು ಜಾಗೃತಿ ಕಾರ್ಯಕ್ರಮ ನಡೆಯಿತು. ಇನ್ನು ಮುಂದೆ ಎಲ್ಲ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿರಬೇಕು, ಕಾರ್ನಲ್ಲಿ ಸೀಟ್ ಬೆಲ್ಟ್ ಹಾಕ್ಕೊಳ್ಬೇಕು. ಇಲಾಖೆ ಜಾಗೃತಿ ಮೂಡಿಸಲು ಮುಂದಾಗಿದೆ. ಇನ್ನು ಮುಂದೆ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದಲ್ಲಿ ದಂಡ ವಿಧಿಸಲಾಗುವುದು ಅಂತ ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಹೇಳಿದ್ದಾರೆ. ಹೆಲ್ಮೆಟ್ ಧರಿಸದ ಕಾರಣ ಅಪಘಾತವಾದಾಗ ಅನೇಕ ದ್ವಿಚಕ್ರ ವಾಹನ ಸವಾರರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಹೆಲ್ಮೆಟ್ ಧರಿಸಿದ ಕಾರಣ ಹಲವರ ಜೀವ ಉಳಿದಿದೆ. ಇನ್ನು ಮುಂದೆ ಹೆಲ್ಮೆಟ್ ಜೊತೆ ಚಾಲನಾ ಪರವಾನಗಿ, ವಿಮೆ ಹಾಗೂ ದಾಖಲೆಗಳು ಇಲ್ಲದೆ ಅಥವಾ ಹೆಲ್ಮೆಟ್ ಇಲ್ಲದೆ ಯಾರಾದರೂ ಬೈಕ್ ಓಡಿಸಿದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಚಂದ್ರಶೇಖರ್ ಮಾತನಾಡಿ, ಕೈವಾರ ಕ್ರಾಸ್ನಲ್ಲಿ ಗ್ರಾಮಾಂತರ ಠಾಣೆ ಪೊಲೀಸರು ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ಗುಲಾಬಿ ನೀಡಿ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ. ನನ್ನಿಂದ 15 ಹೆಲ್ಮೆಟ್ಗಳನ್ನು ಉಚಿತವಾಗಿ ನೀಡೋದಾಗಿ ಹೇಳಿದರು. ಇನ್ನು 18 ವಾಹನಗಳನ್ನು ತಡೆದು 8,700 ರೂಪಾಯಿ ದಂಡ ವಿಧಿಸಲಾಗಿದೆ. ಕೋಲಾರ ನಗರದ ರಂಗಮಂದಿರದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಸಂಬಂಧ ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಿದರು. ಹಕ್ಕುಗಳನ್ನು ಗೌರವಿಸುತ್ತೇನೆ. ಕೋಲಾರ ನಗರದ ರಂಗಮಂದಿರದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಸಂಬಂಧ ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಟೇಶ್ ಅವರು, ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬರಿಗೂ ಮಾನವ ಹಕ್ಕುಗಳ ಜೊತೆ ಸಂಬಂಧ ಇದೆ. ಹಾಗಾಗಿ ಎಲ್ಲರೂ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು. ಅದಕ್ಕಾಗಿ ಮುಖ್ಯವಾಗಿ ಶಿಕ್ಷಣ ತುಂಬಾ ಅಗತ್ಯವಾಗಿದೆ. ಶಿಕ್ಷಣ ಪಡೆದ ವಿದ್ಯಾವಂತರು ಸಮಾಜದಲ್ಲಿ ಯಾವುದೇ ಅಕ್ರಮಗಳು ನಡೆದಾಗ ಪ್ರಶ್ನೆ ಮಾಡಿ ನ್ಯಾಯ ಪಡೆಯಬಹುದು. ಮಾನವ ಹಕ್ಕುಗಳ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು. ಇದೇ ವೇಳೆ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ರಾಜ್ಯಾಧ್ಯಕ್ಷರಾದ ಗಲ್ಪೇಟೆ ಕೆಸಿ ಸಂತೋಷ್ ಅವರನ್ನು ಸನ್ಮಾನಿಸಲಾಯಿತು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯ ಅಭಿಯಾನ. ಬಾಗೇಪಲ್ಲಿಯಲ್ಲಿ ಪಾಶ ಹಿಡಿದು ರಸ್ತೆಗಿಳಿದ ಯಮರಾಜ. ಹೆಲ್ಮೆಟ್ ಬಗ್ಗೆ ಪೊಲೀಸರಿಂದ ವಿನೂತನ ಜನಜಾಗೃತಿ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಪೌತಿ ಖಾತೆ ಆಂದೋಲನ ಚುರುಕು. ಈವರೆಗೆ 3750 ಈ ಪೌತಿ ಖಾತೆ ಹಂಚಿಕೆ. ತಹಶೀಲ್ದಾರ್ ಗಗನ ಸಿಂಧು ನೇತೃತ್ವದಲ್ಲಿ ಪೌತಿ ಖಾತೆ ಆಂದೋಲನ ಜೋರು. ದೇವನಹಳ್ಳಿಯಲ್ಲಿ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ 2025ಕ್ಕೆ ಚಾಲನೆ. ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ನಾನಾ ಶಾಲೆಗಳ ವಿದ್ಯಾರ್ಥಿಗಳು ಭಾಗಿ. ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಪ್ರಶಂಸೆ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.